ಪಟಾಕಿ ಯಾರದೇ ಆಗಿರಲಿ ಅನ್ಸರ್ ನಾವಾಗಿರ್ಬೇಕು. ಓ ಏನಪ್ಪ ಇದು? ಓಹೋ ಜಗಳ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಕಂಕಣ ಬಗ್ಗೆ ಕೂಡು ಬರೋ ಥರ ಇದೆ. ಯಾಕೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಹೆಡ್ ಇದ್ರೆ ಹೇರು, ಮಧ್ಯೆ ಈ ಥರ ಕರಿ ನಾಯಿಗಳು ಬೇರೆ ಬರ್ತಿರ್ತವೆ. ಈ ವಿಡಿಯೋದಲ್ಲಿ ಯಾವುದೇ ಪ್ರಾಣಿಗಳನ್ನು ನಿಂದಿಸಲಾಗಿಲ್ಲ. ಲೈಫ್ ಈಸ್ ಸೋ ಅನ್ಪ್ರಿಡಿಕ್ಟಬಲ್. ಇದು ಹೇಳಿದ ತಕ್ಷಣ ನಿಮಗೆ ಕಣ್ಮುಂದೆ ಯಾರು ನೆನಪು ಬಂದ್ರು ಹೇಳಿ? ಪ್ರತಿ ಸಲನು ಕಾಡುವಂಥ ಕಟ್ಟ ಕೊಡೆಯೋ ಪ್ರಶ್ನೆ ಏನು ಅಂದರೆ, ಆ್ಯಕ್ಷನ್ ಕ್ಯಾಮ್ರಾ ಹಾಕೊಂಡಾಗ ರೆಕಾರ್ಡಿಂಗ್ ಆಗ್ತಾ ಇದೇನೋ ಇಲ್ಲೋ ಅನ್ನೋದೇ ಒಂದು ದೊಡ್ಡ ಡೌಟ್. ಏನು ಸಮಾಚಾರ ರೀ, ಎಲ್ಲರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಇವನೇ ಶಂಭುಲಿಂಗ. ಶಿವನೇ ಶಂಭುಲಿಂಗ ಅಂತಿದ್ದಂಗೆ ಬಂದ್ಬಿಡ್ತು ರೋಡು. ಅಂದ್ಕೊಂಡೆ ಯಾಕೋ ಒಳ್ಳೆ ರೋಡ್ ಮಾಡಿಸ್ಬಿಟ್ಟಿದಾರಲ್ಲ ಅಂತ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಯಾರು ಬೇಕಾದ್ರೂ ಓವರ್ಟೇಕ್ ಮಾಡ್ಬೋದು. F1 ರೇಸರ್ ಕೂಡ ಓವರ್ಟೇಕ್ ಮಾಡ್ಬೋದು. ಲೇಡೀಸ್ ಡ್ರೈವ್ ಮಾಡ್ತಾ ಇದ್ದಾರೆ ಅಂದರೆ ಅದೇನು ಬಿಳಿ ಬಾವುಟ ತೋರಿಸಿ ಸೋಲ್ ಒಪ್ಕೊಂಬಿಡೋಣ ಅನ್ಸ್ಬಿಡುತ್ತೆ. ಸುಮ್ಮನೆ ರಿಸ್ಕ್ ಮಚ್ಚೆ. ಬಿಡ್ತು ಗ್ರೀನ್ ಕಲರ್ ಅಲ್ಲ, ಹಸಿರು ಚಿಹ್ನೆ ಹೊರಡುವ ಸೂಚನೆ. ನಾವು ಹೊರಟು ಬಿಡೋಣ. ಓ ಹೆಣ್ಮಗು. ಓ ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಸಖತ್ತಾಗಿ ಪಟಾಕಿ ಹೊಡೆದಿದ್ದೀರಾ. ಏನು ದೀಪಾವಳಿ ತುಂಬ ಜೋರ? ಏನೇನು ಮಾಡಿದ್ರಿ ದೀಪಾವಳಿಯಲ್ಲಿ? ಪಟಾಕಿ ಒಂದು ಹೊಡೆಯೋದು ಬಿಟ್ಟು ನಿಮ್ಗೆ ಯಾಕೆ ಬೇಕದು? ಒಂದು ಮೇಲ್ಗಡೆಯಿಂದ ಪಟಾಕಿ ಹೊಡೆದಿರ್ತೀರಾ, ಇಲ್ಲ ಅಂದ್ರೆ ಕೆಳಗಡೆಯಿಂದ ಪಟಾಕಿ ಹೊಡೆದಿರ್ತೀರಾ. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಮಾಡಕ್ಕಾಗಲ್ಲ, ಅದನ್ನು ಒಂಥರ ಪಟಾಕಿನೇ ಅಲ್ವಾ. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಾವು ಕನ್ನಡಿಗರು ಹೆಂಗೆ ಅಂದರೆ, ನವೆಂಬರ್ 1ಕ್ಕೆ ಸ್ಟಾರ್ಟ್ ಮಾಡಿದ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ 30 ತನಕ ಆಚರಿಸ್ತೀವಿ. ಹೊಡೀರಿ ಇರೋ ಬರೋ ಪಟಾಕಿ ಹೊಡೀರಿ. ನಾವೆಲ್ಲ ಚಿಕ್ಕವರಿದ್ದಾಗ ದೀಪಾವಳಿಯಲ್ಲಿ ಉಳಿದಿದ್ದ ಪಟಾಕಿನ ತುಳಸಿ ಪೂಜೆ ಬರುತ್ತಲ್ಲ, ತುಳಸಿ ಹಬ್ಬ, ಆವಾಗ ಹೊಡೆದು ಪಟಾಕಿನೆಲ್ಲ ಖಾಲಿ ಮಾಡ್ತಾ ಇದ್ವಿ. ಆವಾಗೆಲ್ಲ ಗಿಫ್ಟ್ ಪ್ಯಾಕು ಗಿಫ್ಟ್ ಬಾಕ್ಸ್ ಅಂದರೆ ಅದೊಂದು ಕ್ರೇಜು. ಅದೆಲ್ಲ ಆಗಾಗ ಬಂದಿತ್ತು. ಓ ಏನಪ್ಪ ಇದು? ಓಹೋ ಜಗಳ. ಕಂಕಣ ಬಗ್ಗೆ ಕೂಡು ಬರೋ ಥರ ಇದೆ. ಸ್ವಿಫ್ಟ್ ಡಿಸೈರ್, ಒನ್ ಆಫ್ ದ ಬೆಸ್ಟ್ ಸೇಫೆಸ್ಟ್ ಕಾರ್. ಹೇಳಿದ್ರೆ ಹೋಗ್ಬಿಡ್ತೀಯ. ಇವ್ರು ಹೆಲ್ಮೆಟ್ ನೋಡ್ರಪ್ಪ. ಒಂದು ಹೆಲ್ಮೆಟ್ ಹಾಕಿ, ಇಲ್ಲ ಹೆಲ್ಮೆಟ್ ಹಾಕೋಕ್ಕೆ ಹೋಗಬೇಡಿ. ಅದು ಯಾವುದೋ 100-150 ರೂಪಾಯಿದು ಟೋಪಿ ಟೈಪ್ ಥರ ಹೆಲ್ಮೆಟ್ ಹಾಕೊಂಡು ಬಂದುಬಿಡ್ತೀರಲ್ಲ. ಅಜ್ಜಿ 60 ಮೇಲೆ ಹೋದರೆ ಅದಕ್ಕೆ ಕಿತ್ಕೊಂಡು ಹೋಗಿ ಬೀಳುತ್ತೆ ಗಾಳಿಯಲ್ಲಿ. ಇನ್ನು ನಿಮ್ಮ ತಲೆಯಲ್ಲಿ ಕಾಪಾಡುತ್ತೆ. ಒಂದು ಹಾಕೊಂಡ್ರೆ ಚೆನ್ನಾಗಿರೋದು ಹಾಕೊಳ್ಳಿ, ಇಲ್ಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ. ನಾಮಕ ವಸ್ತು ಎಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ. ಏನು ಅರ್ಥ ಆಯ್ತಾ? ಜನಕ್ಕೆ ಬುದ್ಧಿ ಹೇಳಿ ಮರದ ಜೀವನನೇ ಕಳೆದೋಯ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಟ್ರಾಫಿಕ್ ಪೊಲೀಸ್ಗೋಸ್ಕರ ಫೈನ್ಗೋಸ್ಕರ ಹೆಲ್ಮೆಟ್ ಹಾಕೋಬೇಡ್ರಿ. ನಿಮಗೋಸ್ಕರ ಹೆಲ್ಮೆಟ್ ಹಾಕೊಳ್ಳಿ, ನಿಮ್ಮ ತಲೆಯ ಸಂರಕ್ಷಣೆಗೋಸ್ಕರ ಹೆಲ್ಮೆಟ್ ಹಾಕೊಳ್ಳಿ. ಯಾರಿಗೊತ್ತು ಎಷ್ಟು ಜನಕ್ಕೆ ತಲೆ ಇದೇನೋ ಇಲ್ಲ ಅಂತ ನೋಡಿ. ಇವನಿಗೂ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ಬೇಕು. ಹಿಂದ್ಗಡೆ ಮಗು ಬೇರೆ ಇದೆ, ಮಧ್ಯೆ ಈ ಥರ ಕರಿ ನಾಯಿಗಳು ಬೇರೆ ಬರ್ತಿರ್ತವೆ. ಈ ವಿಡಿಯೋದಲ್ಲಿ ಯಾವುದೇ ಪ್ರಾಣಿಗಳನ್ನು ನಿಂದಿಸಲಾಗಿಲ್ಲ. ಒಳ್ಳೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಜೀವನ ಮುಖ್ಯ. ಒಂದ್ಸಲ ಜೀವ ಹೋಯ್ತು ಅಂದರೆ ಮುಗೀತು. ಅಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಂಡಿರ್ತೀರ ಗಾಡಿನ. ಒಂದು 800-900 ರೂಪಾಯಿನೋ ಅಥವಾ 1,000 1,500 ರೂಪಾಯಿನೋ ನಿಮಗೆ ಬೇಕಾದಷ್ಟು ISI ಮಾರ್ಕ್ ಇರುವಂಥ ಒಳ್ಳೆ ಹೆಲ್ಮೆಟ್ ತಗೊಳ್ಳಿ. ಅದರಿಂದ ಟ್ರಾಫಿಕ್ ಪೊಲೀಸಿಗೆ ಅಥವಾ ಫೈನ್ ಹಾಕೋರಿಗೆ ಲಾಭ ಅಂತ ಅಲ್ಲ. ಸಪೋಸ್ ನೀವು ಸರಿಯಾಗಿ ಗಾಡಿ ಓಡಿಸಿದ್ರು ನಿಮ್ಮ ಹಿಂದೆ ಮುಂದೆ ಇರೋರು ಸರಿಯಾಗಿ ಗಾಡಿ ಓಡಿಸ್ತಿಲ್ಲ ಅಂದರೆ, ಆವಾಗ ನಿಮಗೆ ಏನೋ ಒಂದು ತೊಂದರೆ ಆಗಿ ನೀವು ರಸ್ತೆಗೆ ಬಿದ್ದಾಗ
ಅದಕ್ಕೋಸ್ಕರ ನಿಮಗೆ ಒಳ್ಳೆ ರೀತಿಯ ಹೆಲ್ಮೆಟ್ ಯೂಸ್ ಮಾಡಿ, ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಹೆಡ್ ಇದ್ದರೆ ಹೇರು, ಹೆಡ್ ಇದ್ದವ್ರಿಗೆ ಅರ್ಥ ಆಗುತ್ತೆ. ಲೈಫ್ ಈಸು ಅನ್ಪ್ರಿಡಿಕ್ಟಬಲ್. ಇದು ಹೇಳಿದ ತಕ್ಷಣ ನಿಮಗೆ ಕಣ್ಮುಂದೆ ಯಾರು ನೆನಪು ಬಂದರು ಹೇಳಿ?